ರಾಜೇಶ್ವರ ಕರುನಾಡ ರಾಜೇಶ್ವರ ಗುರುವಂಶ ಕುಲತಿಯ ಮಧುರೇಶ್ವರ ವೀರ ಗುರುವಂಶ ಕುಲತಿಯ ಮಧುರೇಶ್ವರ ವೀರ ಕರುನಾಡ ಗುರು ರಾಜೇಶ್ವರ ಭಯಂಕರ ರೂಪ ಮನೋಹರ ಕಾಪುರ ಪರಮಾತ ಭಯಂಕರ ರೂಪ ಮನೋಹರ ಕಾಪುರ ಪರಮಾತ ಜಗಮಲ್ಲ
ಕುಳಲನಾದದಿ ಕುಳಲನಾದದಿ ಭಕ್ತರ ಮನಸೆಳೆಯುವ ಜಗದ ಜನರ ಮರಳುಗೊಳಿಪ ಶ್ರೀಹರಿ ಏನು ಮತ್ತೊಮ್ಮೆ ಹೇಳಿ. ಜೀವನೇ ಕೊಡುವೈರಿ ನಮ್ಮ ಹಸ್ತಿನಪುರ ದೊರೆಯ ಜನದಾರಿ ಜೀವನೇ ಕೊಡುವೈರಿ ನಮ್ಮ ಹಸ್ತಿನಪುರ ದೊರೆಯ ಜನದಾರಿ ಇವನಿಗೆ ಸಾಧಿ ಯಾರು ಹೇಳುವುದು ಇವನಿಗೆ ಸಾಧಿ ಹೇಗಿದೆ ನಮ್ಮ ರಾಜನರ್ತಕಿಯರ ನರ್ತನದ ವೈಭವ? ಬಹಳ ಸೊಗಸಾಗಿದೆ. ಕೃಷ್ಣ, ನೀನು ಬಂದ ಸಮಾಚಾರವೇನು? ದುರ್ಯೋಧನ, ಈ ಗುರುಜನರ ಮಾತನ್ನು ಕೇಳುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಏನು ಬೇಕಾದರೂ ಕೇಳಬಹುದು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ಕೌರವೇಶ್ವರ. ಕೃಷ್ಣ, ಆ ಪಾಂಡವರು ದೂರನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡು ಕಾಡಿಗೋದಾಗಲೇ ಅವರ ಮೇಲಿದ್ದ ಹಕ್ಕು ನಷ್ಟವಾಯಿತು. ಈಗ ಅವರು ಪುನಃ ಒಂದುವರೇನು? ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ,
ಕೌರವ ಪಕ್ಷಿಗಳೇ, ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವುದು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ನಿರ್ಧರಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನ ಅನುಗ್ರಹಿಸಬೇಕು. ಈ ವಿಷಯದಲ್ಲಿ ಉತ್ಪ್ರೇಕ್ಷೆ, ಪಕ್ಷಪಾತ, ಪ್ರಲಾಪ, ಆತುರ ಮುಂತಾದ ವಿಷಯಗಳನ್ನ ಬದಿಗಿಟ್ಟು ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಕಪಟ ದೃಶ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮಾಡಿ ಮುಗಿಸಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘವಾದ ವೈರವನ್ನು ಮರೆಯಲು ಅವರು ಸಿದ್ಧರಿದ್ದಾರೆ. ವಿಷಪ್ರಾಸನ, ರಾಷ್ಟ್ರಗೃಹದಾನ, ಸರ್ಪಗಂಧ ಇವೆಲ್ಲವನ್ನು ಮರೆತೆ ಇದಲ್ಲದೆ ಕಪಟ ದೂತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮಾಡಿ ಮುಗಿಸಿದರಲ್ಲವೇ? ಇಂತಹ ಮಹಾ ಅಪರಾಧವನ್ನು ಮನ್ನಿಸಿ ಕೇವಲ ಅರ್ಧ ರಾಜ್ಯವನ್ನು ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿರೂಪಿಸಿದ ರಾಜಕಾರ್ಯಗಳನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಈ ಸಲಹೆಯನ್ನು ಮೆಚ್ಚಿ ಅದರಂತೆ ನಡೆದುಕೊಳ್ಳುವರೆಂದು ನಾನು ನಂಬಿದ್ದೇನೆ. ದುರ್ಯೋಧನ, ಪಾಂಡವರು ನಿಮ್ಮ ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಇದೆ. ಈ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಭಾವದಿಂದ ಬಾಳಿರಿ, ಇದೇ ನಮ್ಮ ಅಭಿಮತ. ಪೂಜ್ಯರೇ, ನಿಮಗೇಕೆ ರಾಜ್ಯದ ವಿಚಾರ? ನೀವು ಸುಮ್ಮನೆ ಕುಳಿತುಕೊಳ್ಳಿ. ಶ್ರೀಕೃಷ್ಣನ ಸಂದೇಶವು, ಪಿತಾಮಹನ ಉದ್ದೇಶವು, ನನ್ನ ಆದೇಶವು ಒಂದೇ ಆಗಿರುವುದು. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನಕರಿಗೆ ಸಂತೋಷವನ್ನು ಉಂಟು ಮಾಡು. ದುರ್ಬುದ್ಧಿಗೆ ಕಿವಿಕೊಡಬೇಡ. ಪಾಂಡವರು ನಿನ್ನ ಅಣ್ಣ ತಮ್ಮಂದಿರಲ್ಲವೇ? ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು, ಇದೇ ನನ್ನ ಅಭಿಮತ. ಆಚಾರ್ಯರೇ, ನೀವು ವಿದ್ಯಾಭ್ಯಾಸಗಳಿಗೆ ಮಾತ್ರ ಗುರುಗಳು, ರಾಜ್ಯದ ವಿಚಾರಕ್ಕಲ್ಲ. ನಿಮಗೇಕೆ ರಾಜ್ಯದ ಚಿಂತೆ? ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಓಹೋ, ಯಾರದು? ಚಿಕ್ಕಪ್ಪ, ಮೃದು ಮಹಾಶಯ.
ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನದು ಅರಣ್ಯ ರೋದನವೇ. ನಿನ್ನಂತವರಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವರನ್ನು ಕಂಡಾಗ ಬುದ್ಧಿ ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಎಲ್ಲ ರಾಜ್ಯವನ್ನು ನೀನೇ ಅನುಭವಿಸುವುದು. ನಿನ್ನ ಇಷ್ಟೆಷ್ಟ ರಾಜ್ಯವನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿಧುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಬೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವವು. ಹಾಗಾದರೆ ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದಿರಿ. ಕೃಷ್ಣ, ದುರ್ಯೋಧನ, ಈ ನಿನ್ನ ಮರಳು ಮಾತಿಗೆ ಕೃಷ್ಣ, ಈ ನಿನ್ನ ಮರಳು ಮಾತಿಗೆ ಬಡಂಬೂಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಚೆನ್ನಾಗಿ ತಿಳಿದರು, ಇದು ಶುದ್ಧ ಕ್ಷತ್ರಿಯನ ರಕ್ತವೇ ವಿನಃ ಸ್ವಾಭಿಮಾನ ಸೂರತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ನಿನ್ನ ಈ ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನ ವಿಚಾರ ಮಾಡು ಕೌರವೇಶ್ವರ. ಏನಂದೆ? ಸಾಕು ನಿನ್ನ ವಾಕ್ಪಡತ್ವ, ಅದನ್ನು ನಾನು ಚೆನ್ನಾಗಿಯೇ ಬಲ್ಲೆನು. ಏನಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುರಾಭಿಮಾನದ ದುರಾಶಯವೇ. ಆಗಲ್ಲ, ನಾನು ಹೇಳುವೆನು ಕೇಳು. ಈ ಕೆಚ್ಚದೆ ಗೌರವನನ್ನು ಕೊಚ್ಚಾಕಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಗ್ರಹ. ಲೋಕೈಕ ವೀರ, ನನ್ನ ಪ್ರಾಣಮಿತ್ರ ಕರ್ಣವನ್ನು ಒಲಿಸಬೇಕೆಂದಲ್ಲವೇ ಆ ನಿನ್ನ ಪ್ರಾಣಮಿತ್ರ ಪಾರ್ಥ? ಅದು ದುರಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಳಸಲಿಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು? ಅದು ದುಸ್ಸಾಹಸ. ದುರ್ಯೋಧನ ದುಶ್ಯಾಸನನ್ನು ಕುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ಜಟಪಟಾಕಿಯನ್ನಾರಿಸುವ ಯೋಜನೆಯನ್ನು ಮಾಡಿರುವಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಿಸಿದರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವವರೇ ಆ ನಿನ್ನ ಗತಿಗೆಟ್ಟ ಪಾಂಡವರು? ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಹೇಗೆ ಹೇಳಿದರು ಈ ದುರ್ಯೋಧನ ನಿರ್ಧಾರವು ಚಲಿಸದು, ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಂಧನ ಮಾತುಗಳನ್ನು ಹುಟ್ಟಿದವು. ಈ ಪುರುಷ ಸಹೋದರರು ಇಂಥ ಯುದ್ಧ ಬಿರುಗಳ ಮಾತುಗಳಿಂದ ಪ್ರಯೋಜನವಾಗುವುದನ್ನು ಕೃಷ್ಣ.
ಉಕ್ಕಿ ಬರುವ ಆಕ್ರೋಶವನ್ನು ಎತ್ತಿ ಹಿಡಿಯಬಲ್ಲೆ, ಎದುರು ಬಿದ್ದ ಎದುರಾಳಿಗೆ ನಡೆಸಬಲ್ಲೆ. ಆದರೆ ಇಂಥ ನುಡಿಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ. ದಿಕ್ಕೆಟ್ಟು ದಿಕ್ಕಲಾಗಿರುವ ಆ ನಿನ್ನ ಪಾಂಡವ ಸೇನ ಸಮೂಹವನ್ನು ಕಲಸಿಬಿಡಬಲ್ಲೆ. ಗಂಡುಗಳು ನಾವೆಂದು ತಿಳಿ ಆ ಗಂಡ ಭೀಮನ ಗುಂಡಿಗೆ ಸೇರಿ ಬಿಸಿರಕ್ತವನ್ನು ಕುಡಿಯಲು ಸದಾ ಸಿದ್ಧರಿದ್ದೇವೆ. ಆರು ಸಮರಕ್ಕೆ ಸಿದ್ಧ. ನುಡಿದರೆ ಈ ನನ್ನ ಗದಾ ತಂಡದಿಂದ ನಿನ್ನ ಹಲ್ಲನ್ನು ಮೊಳೆದು ಬಿಸಾಡುವೆ. ಕೃಷ್ಣ, ಆ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ನಾವು ಸಿದ್ಧರೆಂದು. ಇಲ್ಲವಾದರೆ ನೀನೂ ಇಲ್ಲ, ನಿನ್ನ ಬೇಳಂಗವೇ ಇಲ್ಲ. ಎಚ್ಚರ ಕೃಷ್ಣ, ಎಚ್ಚರ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇನಿಗೆ ಪೃಷ್ಠಾನ್ನವೂ ರುಚಿಸುವುದಿಲ್ಲ. ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡುವುದು ಯಾವ ಧರ್ಮ? ಇದು ನಿನ್ನ ಧರ್ಮವೇ? ಕೃಷ್ಣ,
ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಕೌರವೇಶ್ವರನಿಗೆ ತನು ಮನಗಳನ್ನು ಅರ್ಪಿಸುವ ತನ್ನ ಧರ್ಮವೇ ಎಷ್ಟು ಮೇಲು ಇರುಪತಿ. ಈ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ. ಬಲೆ ಬಲೆ ರಂಗಾಧಿಪತಿ, ನಿನ್ನ ಧರ್ಮದ ನುಡಿಗಳಿಂದ ಯಾದವಾಗ್ರಣೆಯ ಗಂಟಲು ಬಿಗಿದಂತಾಯಿತು. ಬೇರೆ ಮೀರಿತು. ಮದನ್ಮತರಾದ ಇವರೊಡನೆ ಮಾತನಾಡುವುದು ಅನುಚಿತ. ದುರ್ಯೋಧನ, ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳುವುದು ಕೇಳಿ. ಭಾರತ ಭೂಮಿ ಸಜೈತೆ ನಿನ್ನ ಈ ಗುರು ಹಿರಿಯರು ಬಂಧುಗಳು ಸಹೋದರರನ್ನೇ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟಿರುವುದು ಯಾವ ಧರ್ಮ? ಪಾಂಡವರ ರಾಜ್ಯದ ಮೇಲಿದ್ದ ಅಧಿಕಾರವನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ, ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಒತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದರುವ ಭೀಷಣ ಯುದ್ಧದಲ್ಲಿ ಇಡೀ ಮಾನವ ಜಗತ್ತನ್ನ ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಆ ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪಿ. ಸತ್ಯವಾದ ಪರಿಪಾಲನೆಗಾಗಿ ಅರಣ್ಯವಾಸ, ಅಜ್ಞಾತವಾಸವನ್ನು ಮಾಡಿತು. ಅದರ ನನ್ನ ಕಾರ್ಯವು ಕೇಳು, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನೆ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಆ ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ, ಧರ್ಮ ಬಿರುದುಗಳಾದ ಅವರ ಕೈಯಲ್ಲಿ ಈ ಬಲವಾದ ಸಾಮ್ರಾಜ್ಯವನ್ನು ಒಪ್ಪಿಸಲು ನನ್ನಿಂದಾಗದು.
ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಥ ಮೋಕ್ಷ ಏಕ ಮಾತ್ರ ಜೀವನ ಸಾಧನ. ಯುದ್ಧದ ಹೊರತಾಗಿ ಈ ದುರ್ಯೋಧನೆಂದಿಗೂ ಭಯಪಡಲಾರ, ಭಯಪಡಲಾಗತ್ತು, ಭಯಪಡಲಾರ. ಸ್ಥಿರನಾಗಿ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ ಕುರುಕುಲ ಕಲಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕಡಿಮೆ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಕಂಡದ್ದ ಮರೆತೆಯ? ಕಪಟ ದೂತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಇದಲ್ಲದೆ ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಹೆಳೆತೆಂದು ನೀನು ಮಾಡಿದ ಹವ್ಯಾಚ್ಯ ಅಪರಾಧಗಳು ಅನಂತ ಪ್ರಳಯದ ಧೂಪ ಕೇಳಿದಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣಾವತಾರದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪದಂಗ ಇವೆಲ್ಲವನ್ನೂ ಮರೆತೆಯ? ಇದಲ್ಲದೆ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನ ತಿರಸ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು, ಎಂದಿಗೂ ಲಭಿಸದು ದುರ್ಯೋಧನ. ನಿನ್ನ ಭ್ರಮೆ. ಕೃಷ್ಣ, ಮಾಧವ, ನಿನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಜಲದಂಕ ಮಲ್ಲ ಚಂದ್ರಕರ ಚಕ್ರೇಶ್ವರನು ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನನಂತಾಗುವೆನು. ಕೃಷ್ಣ, ಜನಾರ್ದನ, ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂಬ ಈ ಕೆಚ್ಚದೆ ಕಟ್ಟಾಳು ಚಂದ್ರಕರ ಚಕ್ರೇಶ್ವರನಲ್ಲಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಂಚಾಲಿ ಅದೇ ದೊಡ್ಡ ಛಲವಾದಿ. ಕೃಷ್ಣ, ಭೂತ ಪ್ರೇತ ಪಿಚಾಚಿ ಒಡೆಯನಾದ ಭೂತನಾಥೇಶ್ವರನೇ, ಕಾಲತೆರೆದು ಕಲನತ್ತು ಬಂದರೂ ಸರಿ ಹರಿವಂಶದಲ್ಲಿ ಉದ್ಭವಿಸಿದ ಒಂದು ಸಾಮ್ರಾಜ್ಯವೇ ರಕ್ತದ ಮಡಿಲಲ್ಲಿ ಕೊಚ್ಚಿ ಹೋದರೂ ಸರಿ, ಅಟ್ಟೈಶ್ವರ್ಯ ಸಂಪನ್ನ ಅಭಿಮಾನ ಧನ ನಂಬನಾನು ಮಾಸನದ ಮಣ್ಣಲ್ಲಿ ಮಣ್ಣಿಡಿದು ಹೋದರೂ ಸರಿ, ಛಲವನ್ನು ಬಿಡೆ, ನೆಲವನ್ನು ಕೊಡೆ.
ಕೃಷ್ಣ ಛಲವನ್ನು ತೊಟ್ಟು ಮಾಡುವುದರಿಂದ ಕಡಾಕಡಿ ಸತ್ತರೆ ಸಾಯುತ್ತ ಬದುಕುಳಿದರೆ ಅಖಂಡ ಸಾಮ್ರಾಜ್ಯ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಸಲಕರಣೆಗಳನ್ನು ಸಿದ್ಧ ಮಾಡಿಸುವಂತೆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಹೊರಡು. ಕಡೆಗೂ ನನ್ನ ಮಾತನ್ನ ತಿರಸ್ಕರಿಸಬಿಟ್ಟೆಯ ಕುರುಕುಳ ಕಲಂಕ ಸ್ವರೂಪನೇ. ತಿರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸುವುದು ಪಂಡಿತ ವಿಧ್ವಂಸ ಕಳಂಕ ಸ್ವರೂಪಿ. ಅಪರಾಧಕ್ಕೆ ಶಿಕ್ಷೆ ಅದನ್ನ ನೀವೇ ನಿರ್ಧರಿಸಬೇಕು. ಯಾರು ನಿರ್ಣಯಿಸಬೇಕಿಲ್ಲ, ನಾನೀಗಲೇ ನಿರ್ಣಯಿಸಿ ಸಲಹೆ ನಿಂತಿದ್ದೇನೆ. ಯಾರಿಗೂ? ಮತ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ನನ್ನ ಬಾಯಿಂದ ಹೇಳುವ ಮೊದಲು ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಸೂಕ್ತ ಸಲಹೆ ಹೊಂದಿದ್ದಾರೆ. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದೌದು, ಅದ್ಭುತದ ರಾಯಭಾರಕ್ಕೆ ಅದ್ಭುತದ ಸತ್ಕಾರ. ಸಹೋದರ, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸಿದೆನು. ಸಹೋದರ ದುಶ್ಯಾಸನ, ಕರ್ಣ, ಬಂಧಿಸಿರಿ ಕೃಷ್ಣನನ್ನು. ಯಾರನ್ನ ಬಂಧಿಸುವರು? ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮಳೆಯಿಂದ ಸಮುದ್ರವನ್ನು ಪ್ರತಿಭಟಿಸಲು ಸಾಧ್ಯವೇ? ಈಗ ಬಂಧಿಸಿರಿ ನನ್ನನ್ನ. ಈಗ ಬಂಧಿಸಿರಿ ನನ್ನನ್ನ. ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನದಲ್ಲಿರುವ ಗುಣಗಳು ನಿನ್ನಲ್ಲಿರುವೆ. ಯೋಚಿಸಿ ನೋಡು. ಪರಮಾತ್ಮ, ನಾನು ಹೇಳ್ತಿದ್ದರು ಓರ್ವ ಸೂತನೆಂಬ ವಿಚಾರವು ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ.
ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ್ಯ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ನೀವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದರು. ಇದು ಯುದ್ಧ ಕಾಲ. ನೀವೇನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕೊಟ್ಟಿ ಕುಳಿತುಕೊಂಡಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಪರಮಾತ್ಮ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನೊಂದಿದ ಸ್ವಾಮಿಗೆ ದ್ರೋಹ ಮಾಡದಿರುತ್ತು. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಉಭಯ ಸಂಕಟವನ್ನು ತಂದು ಒಡ್ಡಬೇಡ ದೇವ. Bye.
ನಾನು ಕುಂತಿಸುತ್ತರೆ ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ಕರ್ಣ, ಖಂಡಿತವಾಗಿ ತಿಳಿಸುವೆನು. ಆದರೆ ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ಯಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯ ಪಡುತ್ತಿರಲು ಆ ಮಂತ್ರಗಳಲ್ಲಾದ ಸೂರ್ಯ ಮಂತ್ರವನ್ನು ಹಾಕಿ ಜಪಿಸಲು ಆಗ ನೀನು ಜನಿಸಿದೆ ಕರ್ಣ. ಹೌದ ಪರಮಾತ್ಮ. ನಂತರ ಸೂತರು ನಿನ್ನನ್ನು ಬಹಳ ಸಾಕಿ ಸಲಹಿದರು ಕರ್ಣ. ಕರ್ಣ, ಕೌರವರು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿದರು. ಅವರಿಂದಲೂ ಸಮಸ್ತ ರಾಜರನ್ನು ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ, ಬಾ. ಪರಮಾತ್ಮ, ನೀವು ಹೇಳುತ್ತಿರುವ ಆ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಹೀನಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ, ನಾನೆಂತವೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ? ಕರ್ಣ, ಅವರಾರಿಗೂ ನಿನ್ನ ವಿಚಾರವು ತಿಳಿಯದು ಕರ್ಣ. ಆದರೆ ನಿನ್ನ ತಾಯಿಯಾದ ಕುಂತಿದೇವಿಯು ಮಾತ್ರ ನನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು ಆತನನ್ನು ಕಂಡರೆ ನನಗೊಂದು ರೀತಿಯ ಮುರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿರುವಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಹಾಗೆಯೇ ತಿಳಿಸಿಕೊಂಡಿರುವೆನು. ಗಂಗಾ ತೀರಕ್ಕೆ ಹಾಗೆಯೂ ನಿನ್ನನ್ನು ಕಾಣಲು ಬಹಳ ಸಂಭ್ರಮದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಆಗುವುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡುತ್ತಕ್ಕನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರಿ, ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನು, 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ, ಪರಶುವರೊಡನೆ ಹೋರಾಡಿ ಸರಿಸಮನಾಗಿ ಹೋರಾಡಿ ಪಾಶುಪಶಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿ ಧೀಂಗತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ. ಆ ಅರ್ಜುನ, ನಿನ್ನನ್ನು ಕಾಳಗದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರಲಿಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕುಂಡುಗಳಿಂದ ಹೇಗೆ ನೋಡಲಿ? ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಇಂದು ಬಂಧು ಬಾಂಧವರು ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತ. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲುವುದಾಗಿ ನಿಂತಿರುವೆಯಲ್ಲ. ಕೊಲಲೆ ಪಾಂಡುಕುಮಾರರಂ ಕೊಲಲೆ, ದುರದೋಷಂಬಂಧಿರಂ ಕೊಲ್ಲುವುದೇ, ಕೊಲ್ಲದ ಬಿಟ್ಟರೆ ಕೌರವೇಂದ್ರ ಈ ಗರಜೋಳ್ ಸುಖ ಸಂಪತ್ತಿನ ಬಾಳನೆ ಸಲದೇ ಪಾರ್ಥನರುಂಡವಂತರಿದು, ಸಲದೇ ಪಾರ್ಥನರುಂಡವಂತರಿದು ಮನಸ್ಸಾವಿದೆ ಆನಂದವಂತ ಸರ್ಕಾರದೆ ಪ್ರಾರ್ಥ ಘೋರ ಸರಕೆ ನಾಂ ತೊತ್ತಾಗಲೇ ನಾಂ ಸಾಯಲೇ.
ಮಾತು. ದೀನದ ಯಾರಿದು? ನೀನಲ್ಲದೆ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿದೆಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನಲ್ಲಿ ಜೋತಿನಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲೆದಿದ್ದಾಯ್ತು. ಕಷ್ಟಗಳು ಮುಗಿದವು, ಸುಖದಿಂದ ಇರೋಣವೆಂದರು. ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ. ಹೇ ವಿಧಾತ, ಈ ದ್ರೌಪದಿ ಎಡೆಯಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿವರು? ಪ್ರಿಯತಮೆ, ಏನಾಯ್ತು ದೇವಿ? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿಗೆ ಒಂದಲ್ಲ 10 ಕಾರಣಗಳಿರೋದು. ನೀವು ಪುರುಷರು ಯಾರಾದರೂ ಅವಮಾನ ಮಾಡಿದರೆ ನೀವೇ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ಅವಳ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಅಗತ್ಯ ಬೇಕೇ ಬೇಕು. ಹೇ ವಿಧಾತ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ, ಏಕೆ ಸೃಷ್ಟಿಸಿರುವೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ತೋರುತಿಗಳಾದ ಋಷಿಗಳ ಆಜ್ಞೆ. ಯೋಜನೆ ಪಡವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರುವುದಲ್ಲವೇ? ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಡುವಂತಿಲ್ಲ. ವೇದವೇ, ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿದ್ದೇವೆ. ಅದು ಆಯುವೋಯಿತು, ಅದನ್ನು ಮರೆತು ಬಿಡು. ದೇವಿ, ನೀನು ಇದೀಗ ಹೀಗೇಕಾಗಿರುವುದು ನನ್ನೊಡನೆ ತಿಳಿಸಬಾರದೆ? ಹೇಳಿಬಿಡಿ ಸ್ವಾಮಿ, ಆದರೆ ಇದರಿಂದ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅವರ ಆಜ್ಞೆ ಹೊರತು ಅದು ಅಂದಿನ ಮಾತು. ಆಜ್ಞಾಧಾರಕರು ಅಲ್ಲ. ಹಾಗಾದರೆ ಹೇಳಿಬಿಡಿ ಸ್ವಾಮಿ. ಈ ದಿನ ನಾನು ಹಸ್ತಿನಾಪುರಿ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ ನಕ್ಕು ವಾಸಕ್ಕಾಗಿ ಕೇವಲ
5 ಗ್ರಾಮಗಳನ್ನು ಬೆಳೆದು ನಿನ್ನ ಪತಿಗಳು ದೂತನನ್ನು ರಾಜ್ಯಕ್ಕೆ ಕಳಿಸಿರುವರು. ಇನ್ನೇನು ಸಂಜೆ ಆಗುವುದು, ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಬಿಡುಗಟ್ಟವೇ ಇಷ್ಟೇ. ಏನು ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ದೇವಿ, ಯಾರು ರಾಯಭಾರಕ್ಕೆ ಹೋಗಿದರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಕೃಷ್ಣ ಪರಮಾತ್ಮನು. ಗೋಪಿಕಾನಾಂಗಿಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಇರುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ರಾಜ್ಯಗಳು ದ್ವಾರಕೆಯಿಂದ ಹಿಂದಿನಗಾಳೆ ತಿಳಿದೆ ಹೀಗಾಗಿರಬಹುದೆಂದು. ಅದಿರಲಿ ದೇವಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ನಾನು ಸುಮ್ಮನೆ ಬರುವಳೆ ಸ್ವಾಮಿ. ಎಷ್ಟೇ ಆಗಲಿ ಮುದ್ದಿನ ಮಳದಿಯಲ್ಲವೇ? ಆಕೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಬು ಬಾಬು ಬಾಬು, ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ಪ್ರಾಣೇಶ್ವರ ಸ್ವಾಮಿ ಸಮಯ ಪ್ರಾಣಪ್ರಿಯ ಸ್ವಾಮಿ ಸಮಯವಿದೆ ಪಾಂಚಾಲಿ ಆಗ ಆಗ
ಸ್ವಾಮಿ. ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಬರೆಯುವಂತಹ ಏಡಿಯಲ್ಲ. ಆಡುವುದು ಮಾತ್ರವಲ್ಲ ಸ್ವಾಮಿ, ನಡೆಸುತ್ತೆ ನಡೆಯಬೇಕಿರುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಹೆಚ್ಚುತ್ತಿದ್ದೇನು ಪ್ರಯೋಜನ? ಇಷ್ಟಾಗಲೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರೇ. ಬೇಡವೇವಿ ಬೇಡ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕರೂ ಅಲ್ಲ. ಶಾಂತಿಯನ್ನು ಬಯಸುವರು ಶಾಂತಿಯ ಪ್ರಸ್ತಾವದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಒಂದು ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮಪರಾಯಣ ಯುಧಿಷ್ಠರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ಇನ್ನೊಂದು ಕಡೆಗೆ ನಾನು ಕ್ಷಮಿಸುವುದಿಲ್ಲ. ಸಂಜೆಯ ಪ್ರಸ್ತಾಪವನ್ನು ಕೇಳಿ ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತು ಮತ್ತಾರು ಸಜ್ಜರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಭೀಮಸೇನ, ನನ್ನಲ್ಲಿ ಕೋಪವೇ?
ಸಮಾಚಾರವೇನು? ಅಣ್ಣನೈತೆ ಸಿಟ್ಟಾಗಿದ್ದವು. ಏಕೆ ನನ್ನೇ ಬಿಡಿಗುವುದಲ್ವ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಿಲ್ಲವೇ? ಅಗ್ರಹ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆದರೆ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನೆ. ಕೇಳಿ, ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರುಗಳು ಸುಮ್ಮನಿರಬಹುದು. ಆದರೆ ಈ ದಾಕ್ಷಿಣ್ಯವನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವುದು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲನ್ನು ನಿಂತು ಸಂಧಿಯಾಚರಣೆ ಆಡಲು ಪಾಂಡುರಾಜನು ನನ್ನನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೂ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿರಿ, ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮಗಿಂತಲೂ ಹಿರಿಯನು. ಪಾಂಚಾಲಿ, ಮಾನವೇ ಮನದ ವೇದನೆ
ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧ ಎಂಬುದು ಎಂತಹ ಘೋರವಾದ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಮುಂದಿನ ವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ಅಲ್ಲವೇ ನಾನು ಶಾಂತಿ ಸಂಧಾನಕ್ಕಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವುದು. ಪ್ರಾಣೇಶ್ವರ, ದೌರ್ಯದಿಂದ ತಿಳಿಯಿಸಿ ಅಪಮಾನ ಹೊಂದಿದೆ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದರೆನ್ನುವುದೇ ನನಗೆ ಚಿಂತೆ ಆಗಿರಲು. ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಮಗುವಿನು. ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರ ನಿಮಗಿರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅವನು ನೋಡಿ ಯದುಪತಿಯು ನಗುತ್ತಾ ಬರ್ತಿರುವುದು. ಅವರಿಗೆ ರಾಜ್ಯಸಭೆಯ ಸಮಾಚಾರ ತಿಳಿದು ಮನೆಗೆ ತಪ್ಪಿಸುವಂತೆ ಮಾಡಿ. ಅಲ್ಲ ವಾಸುದೇವ, ವಿಜಯಶಾಲಿಗಳಾಗಿ ಪಾಂಡವರು ಕೃಷ್ಣ, ಈ ಭೀಮನ ಪ್ರಣಾಮವನ್ನು ಸ್ವೀಕರಿಸು. ವಿಜಯಶಾಲಿಯಾದ ಭೀಮ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾದ ಧರ್ಮನಂದನ ಅಂದರೆ ಕೃಷ್ಣನಲ್ಲವೇ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು. ಓಹೋ, ನಡೆಯಿತು. ಪಾಂಚಾಲಿ, ಇನ್ನೆಲ್ಲಿರುವ ನನ್ನಿಂದ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ಸಹಿಸಿಕೊಳ್ಳುತ್ತೀಯಾ? ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನು ಲಕ್ಷ್ಮೀಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಸಂಧಿಯಾಯ್ತೆ. ನಾನು ಓದುವುದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ನಿಮಗ. ಅಜ್ಞಾತ ಆಸಕ್ತಿಯ ಪದವಿ ಅರ್ಜುನರು ಮನೆಗಳನ್ನು ಬಿಟ್ಟರು. ಈಗ ಸಂಧಿಯ ನೆಪದಿಂದ ನಮ್ಮ ಇವರಿಗೂ ಸೀರೆಯನ್ನು ನುಡಿಸಲು ಬಳಸುತ್ತಿರುವೆಯ ಯಾವಾಗಲಿ ಪಾಂಡುಪುತ್ರರ ಮೇಲೆ ನಿಮಗೆಷ್ಟೊಂದು ಆಕ್ರೋಶ ಬೇಕೆ? ನಿಮ್ಮ ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ತಾಳ್ಮೆಯಿಂದ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದಂತೆ ಈ ಭೀಮನಿಗೆಂತಹ ಸಂಬಂಧ ಇರುವುದು, ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು ಆ ಒಪ್ಪಿದರು. ದುರ್ಯೋಧನ ಆದರೂ ಸಹ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿದ್ದಲ್ಲವೇ? ಅದನ್ನು ನೀನು ಸಾಧಿಸಿದೆ. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗಾಂಶಗಳನ್ನು ಅಪೇಕ್ಷಿಸುವುದಿಲ್ಲ. ಯಾರನ್ನ ಸೇರಿ ನೀವು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳದೇ ಬಿಡಲು. ಭೀಮ, ಇಲ್ಲಯ್ಯ, ಇಲ್ಲು. ನೀನು ನಿಜವಾದ ಇಳಂಬಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳಲು ಹೇಗೆ ಸಾಧ್ಯ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ಭೀಮ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು. ಭೀಮ, ಇನ್ನು ಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶವೇ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಲಾರದು. ಕೃಷ್ಣ, ಏನು 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 ಆ ಸಂದೇಶ? ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುವ ಹೊರತು ನಾನು ನಿನಗೆ ಹೇಳುವುದಿಲ್ಲ ಭೀಮ. ಇಲ್ಲ, ನಿಂತಿದ್ದೇನೆ, ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮ. ಪರಿಹಾಸ್ಯವೇ ಕೃಷ್ಣ? ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರದಲ್ಲಿ ಇಟ್ಟು ನನ್ನ ಬಳಿಯಲ್ಲಿ ಬಂದು ಕುಳಿತುಕೋ. ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳಿದನು. ಇದು ನಿಮ್ಮ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ನೀನು ಕೋಪ ಮಾಡಿಕೊಳ್ಳುವುದಿಲ್ಲ ತಾನೆ? ಮಾಡುವುದಿಲ್ಲ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಸಹೋದರಿ ಅರ್ಜುನ, ಈ ಗದೆ ಅಯ್ಯ, ಈ ಗದೆಯನ್ನು ಸ್ವಲ್ಪ ಯಾಜ್ಞ ಸೇರಿ ನಾನು ಹೇಳಿದಂತೆ ನೀನು ಮಾಡಬೇಕು ಕಂಡೆಯ. ಅಣ್ಣ, ನಾನೆಲ್ಲಾದರೂ ನಿನ್ನ ಮಾತನ್ನು ಮೀರಿರುವೆನೆ? ಹಾಗಾದರೆ ಈ ತೆಗೆದುಕೋ ಈ ಹಗ್ಗವನ್ನ.
ತೆಗೆದುಕೋ ಈ ಹಗ್ಗವನ್ನ. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸವೇ? ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ ಎಂದು. ಭೀಮಸೇನ, ಸಂಧಿಯ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ಬಂಧಿಸಮ್ಮ. ನನಗೆ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿದ್ರಿ, ಈ ದಿನ ರಾಜ್ಯಸಭೆಯಲ್ಲಿ ಭೀಮಸೇನನ್ನು ಬಂಧಿಸಿದ ಹಗ್ಗದಿಂದ ನನ್ನ ಅಂಗಾಂಗಗಳನ್ನು ಬಂಧಿಸಲಾಗಿತ್ತು. ಏನೇ ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ಅಪರಾಧರು? ಪರಮಾತ್ಮ, ಬಲು ಚಕ್ರವರ್ತಿಯ ಬಳಿ ದಾನ ಬೇಡುವ ನಗದಿಂದ ಹೋಗಿ ಇಡೀ ಭೂಮಂಡಲವನ್ನೇ ಆಕ್ರಮಿಸಿದ ಆ ಕುನ್ನಿ ಕೌರವರ ಸಭೆಯಲ್ಲಿ ಇಂತಹ ಅಪಮಾನವನ್ನು ಹೊಂದಿದರು ಪಾಮರರಂತೆ ನಿನಗಿದೆಯಾ? ಹೇಳು ದೇವ, ಹೇಳು, ನಿನ್ನನ್ನು ಬಂಧಿಸಲಾದ ಆ ದುರ್ಮತಿಗಳು ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆ ದುರಾಚಾರಿಯಾದ ದುಶ್ಯಾಸನನು ಈ ಕೃತ್ಯವೆಸಗಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ದುರ್ವರ್ತನೆಯಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರೀತಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂಭಿ ಕೌರವ ಈ ರೀತಿಯ ಅಪಮಾನ ಮಾಡಿದವರೇ? ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲದೆ ಆ ದುರ್ಯೋಧನನು ನಿಮ್ಮ ಸಂದೇಶ ಕೊಟ್ಟ ಉತ್ತರವನ್ನು ಕೇಳಿ. ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಷ್ಕಾಲದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದರು. ಈ ಸಂದೇಶಕ್ಕೆ ನಮಗೆ ತಿಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ಯುದ್ಧವನ್ನು ನಾನು ಎಂದು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದನು. ನನ್ನ ಪ್ರಯತ್ನ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ಪರಮಾತ್ಮ, ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವನು.
ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲೇ ಜನಿಸಿದ್ದೆ ನಿಜವಾಗಿದ್ದರೆ, ವೀರಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ 99 ಮಂದಿ ಸಹೋದರರನ್ನು ಈ ನನ್ನ ಗದೆಯಿಂದ ಒಂದು, ನಂತರ ದುಶ್ಯಾಸನದ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆ. ನಂತರ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೇ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಸಾಕ್ಷಿ.